ಪ್ರತಿಯೊಬ್ಬರಿಗೂ ನೋಡಲೇಬೇಕಾದಂತಹ ಸ್ಟೋರಿ. ಯಾವುದೇ ವಸ್ತು ಆರ್ಡರ್ ಮಾಡದಿದ್ರೂ ಬರುತ್ತೆ ನಿಮ್ಮ ಮನೆ ಬಾಗಿಲಿಗೆ ಪಾರ್ಸಲ್. ಐಟಮ್ ನಮ್ದಲ್ಲ ಅಂದ್ರೂ ಕಷ್ಟ, ಪಡೆದ್ರೆ ಮತ್ತೊಂದು ಸಂಕಷ್ಟ. ಇದು ಪ್ರತಿಯೊಬ್ಬರು ನೋಡಲೇಬೇಕಾದಂತಹ ಸ್ಟೋರಿ. ಇದು ಯಾವುದೇ ವಸ್ತುವನ್ನ ಆರ್ಡರ್ ಮಾಡದಿದ್ರೂ ಕೂಡ ಪಾರ್ಸಲ್ ಬರುತ್ತೆ. ಐಟಮ್ ನಮ್ದಲ್ಲ ಅಂದ್ರೂ ಕಷ್ಟ, ಪಡ್ಕೊಂಡ್ರೂ ಕೂಡ ಮತ್ತೊಂದು ಸಂಕಷ್ಟ. ಇದು ಕರ್ನಾಟಕ ಅಮೆರಿಕಾಗೆ ಸಂಬಂಧಪಟ್ಟಂತಹ ಸ್ಫೋಟಕ ಸ್ಟೋರಿ. ಕರ್ನಾಟಕದಲ್ಲಿ ಕುಳಿತುಕೊಂಡು ಆ ಗ್ಯಾಂಗ್ ಮಾಡಿದ್ದಾದ್ರೂ ಏನು? ಯಾರನ್ನು ಬೇಕಾದ್ರೂ ಈ ಗ್ಯಾಂಗ್ ವಂಚಿಸ್ತಾರೆ. ಎಚ್ಚರ ಎಚ್ಚರ. ಯಾವ ರೀತಿಯಾಗಿ ಈ ಗ್ಯಾಂಗ್ ಯಾಮಾರಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ, ಅದನ್ನು ಪಾರ್ಸಲ್ ಕೊಡೋದ್ರ ಮುಖಾಂತರ ಅಮೆರಿಕ ನಾಗರಿಕರನ್ನ ಬೆಚ್ಚಿ ಬೀಳಿಸಿದಂತಹ ಖತರ್ನಾಕ್ ಗ್ಯಾಂಗ್ ಬೆಳಗಾವಿಯಲ್ಲಿ ಕೂತ್ಕೊಂಡು ಅಮೆರಿಕ ನಾಗರಿಕರಿಗೆ ವಂಚನೆಯನ್ನ ಮಾಡ್ತಾ ಇದ್ದಾರೆ. ಸೈಬರ್ ವಂಚನೆ ಜಾಲ ತಿಳಿದು ಬೆಳಗಾವಿ ಪೊಲೀಸರು ದಂಗಾಗಿ ಹೋಗ್ಬಿಟ್ಟಿದ್ದಾರೆ. ಲಕ್ಷಾಂತರ ಡಾಲರ್ ಅನ್ನ ಕಳೆದುಕೊಂಡಿದ್ದಾರೆ ಅಮೆರಿಕ ಪ್ರಜೆಗಳು. ವಂಚಕ ಗ್ಯಾಂಗ್ಗೆ ಖೆಡ್ಡ ತೋಡಿದ್ದಾರೆ ಪೊಲೀಸ್ನವರು. ಖತರ್ನಾಕ್ ಗ್ಯಾಂಗ್ ಹೆಡೆಮುರಿ ಕಟ್ಟಿದ್ದಾರೆ, ಜೈಲಿಗಟ್ಟಿದ್ದಾರೆ. ಇದೀಗ ಖತರ್ನಾಕ್ ಗ್ಯಾಂಗ್ ಅನ್ನ ಸೈಬರ್ ಪೊಲೀಸ್ನವರು ಕಾಲ್ ಸೆಂಟರ್ ಹೆಸರಿನಲ್ಲಿ ಅನುಮತಿಯನ್ನ ಪಡೆದುಕೊಂಡು ಕ್ರಿಮಿನಲ್ಗಳು ವಂಚಿಸ್ತಾ ಇದ್ರು. ಖಚಿತ ಮಾಹಿತಿಯ ಮೇರೆಗೆ ದಾಳಿಯನ್ನ ನಡೆಸಿದಾಗ ಪ್ರಕರಣ ಬೆಳಕಿಗೆ ಬಂದಿದೆ. ಸೈಬರ್ ವಂಚನೆ ಜಾಲ ತಿಳಿದು ಬೆಳಗಾವಿ ಪೊಲೀಸರು ದಂಗಾಗಿ ಹೋಗ್ಬಿಟ್ಟಿದ್ದಾರೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ ಯಾವ ರೀತಿಯಾಗಿ ಕಾಲ್ ಸೆಂಟರ್ ಅಂತ ಹೇಳ್ಕೊಂಡು ಯಾಮಾರಿಸುವ ಕೆಲಸವನ್ನ ಮಾಡ್ತಾ ಇದ್ರು ಅಂತ ಹೇಳಿ. ದಾಳಿ ಸಂದರ್ಭದಲ್ಲಿ 37 ಲ್ಯಾಪ್ಟಾಪ್, 37 ಮೊಬೈಲ್ ಪತ್ತೆಯಾಗಿದೆ. 33 ಆರೋಪಿಗಳನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ. ನೋಡಿ, ಅಮೆರಿಕ ಜರ್ನಿಗೆ ವಂಚಿಸಿದ ಹೇಗೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಅಮೆರಿಕ ನಾಗರಿಕರನ್ನ ಖತರ್ನಾಕ್ ಗ್ಯಾಂಗ್ ಬೆಚ್ಚಿ ಬೀಳಿಸಿದೆ. ಈ ಬೆಳಗಾವಿಯಲ್ಲಿ ಕೂತ್ಕೊಂಡು ಅಮೆರಿಕ ನಾಗರಿಕರಿಗೆ ವಂಚನೆಯನ್ನ ಮಾಡಿದ್ದಾರೆ. ಲಕ್ಷಾಂತರ ಡಾಲರ್ ಅನ್ನ ಕಳೆದುಕೊಂಡಿದ್ದಾರೆ ಪಾಪ ಅಮೆರಿಕ ಪ್ರಜೆಗಳು. ಉತ್ತರ ಭಾರತದ ಯುವಕರಿಂದ ಖತರ್ನಾಕ್ ಕೃತ್ಯ ನಡೆದಿದೆ. ಬೆಳಗಾವಿಯ ಅಜಂ ನಗರದ ಕುಮಾರ್ ಹಾಲ್ನಲ್ಲಿ ನಡೆದಿರುವಂತಹ ದಂಧೆ ಇದು. ಹಣದ ಆಸೆಗೆ ಕಚೇರಿಯನ್ನ ಬಾಡಿಗೆ ಕೊಟ್ಟಿದ್ದಂತಹ ಮನೆ ಮಾಲೀಕ ಇಜಾಜ್ ಖಾನ್ ಮಾರ್ಚ್ನಲ್ಲೇ ಕಾಲ್ ಸೆಂಟರ್ ಹೆಸರಿನಲ್ಲಿ ದಂಧೆ ಆರಂಭ ಆಗಿದೆ. ಪ್ರತಿದಿನ 100 ಜನರಿಗೆ ಕರೆ ಮಾಡಿ ಯಾಮಾರಿಸ್ತಾ ಇದ್ದಂತಹ ವಂಚಕರು ಅಮೆರಿಕದ ಹಿರಿಯ ನಾಗರಿಕರೇ ಈ ಗ್ಯಾಂಗ್ನ ಟಾರ್ಗೆಟ್ ಆಗಿತ್ತು. ಡಾರ್ಕ್ ವೆಬ್ನಲ್ಲಿ ನಂಬರ್ ತೆಗೆದು ಕರೆಯನ್ನ ಮಾಡ್ತಾ ಇದ್ದಂತಹ ಖದೀಮರು ತಮ್ಮ ಹೆಸರಿನಲ್ಲಿ ಪಾರ್ಸಲ್ ಬಂದಿದೆ ಅಂತ ಕರೆ ಮಾಡ್ತಾರೆ. ಏನೂ ಆರ್ಡರ್ ಮಾಡಿಲ್ಲ ಅಂದಾಗ ಕ್ಯಾನ್ಸಲ್ ಮಾಡಿ ಅಂತ ನಂಬರ್ ಕೊಡ್ತಾ ಇದ್ರು. ಆ ನಂಬರ್ಗೆ ಕರೆ ಮಾಡಿದಾಗ ಯಾಮಾರಿಸಿ ಹಣವನ್ನ ಎಗರಿಸ್ತಾ ಇದ್ದಂತಹ ಖದೀಮರು ಫೆಡರಲ್ ಟ್ರೇಡ್ ಕಮಿಷನರ್ ಅಂತ ಹೆಸರು ಹೇಳಿ ವಂಚನೆಯನ್ನ ಮಾಡಿದ್ದಾರೆ. ಈ ರೀತಿ 11 ಬಗೆ ಕಥೆಯನ್ನ ಹೇಳಿ ವಂಚಿಸ್ತಾ ಇದ್ದಂತಹ ವಂಚಕರು ಬೆಳಗಾವಿ ನಗರದ ಸೈಬರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ತನಿಖೆ ಮುಂದುವರಿಸಲಾಗ್ತಾ ಇದೆ. ಅವರ ಹತ್ರ ಒಂದು ವೆಬ್ಸೈಟ್ ಕೂಡ ಇದೆ. ಅದರಲ್ಲಿ ಆ ಕಾಲ್ ಜೊತೆಗೆ ಅವರ ವಿಕ್ಟಿಮ್ದು ಹೆಸರು ಮತ್ತು ಅಡ್ರೆಸ್ ಇರುತ್ತೆ. ಸೊ ಅವನಿಗೆ ಕಾನ್ಫಿಡೆನ್ಸ್ ಬರಬೇಕು ಅಂದರೆ ಅವರು ಹೇಳ್ತಾರೆ, ಯುವರ್ ನೇಮ್ ಇಸ್ ಜಾನ್, ಯು ಆರ್ ಲಿವಿಂಗ್ ಇನ್ ದಿಸ್ ಅಡ್ರೆಸ್. ಅವನಿಗೊಂದು ನಂಬಿಕೆ ಬರುತ್ತೆ. ದೆನ್ ಇವರು ಹೇಳ್ತಾರೆ, ನಮ್ಮ ರೆಕಾರ್ಡ್ ಪ್ರಕಾರ ನೀವು ಆರ್ಡರ್ ಮಾಡಿದ್ದೀರಿ. ಅವರು ವಿಕ್ಟಿಮ್ ಹೇಳ್ತಾರೆ, ಇಲ್ಲ ನಾನು ಆರ್ಡರ್ ಮಾಡಿಲ್ಲ. ದೆನ್ ಇವರು ಹೇಳ್ತಾರೆ, ಇಲ್ಲ ನಿಮ್ಮ ಅಕೌಂಟಿಂದ ದುಡ್ಡು ಕಡಿಮೆ ಆಗುತ್ತೆ, ನಾನು ನಿಮಗೆ ಬ್ಯಾಂಕ್ಗೆ ಕನೆಕ್ಟ್ ಮಾಡ್ತೀನಿ ಅಂತ. ದೆನ್ ಇವರು ಬೇರೆಯವರಿಗೆ ಕಾಲ್ ಟ್ರಾನ್ಸ್ಫರ್ ಮಾಡ್ತಾರೆ.
ಅವನು ಇವರ ಹತ್ರ ಇವ್ರದ್ದು ಬ್ಯಾಂಕ್ ಡೀಟೇಲ್ ಕೂಡ ಇರುತ್ತೆ. ಸೊ ಅವರು ಹೇಳ್ತಾರೆ ಫಸ್ಟ್ ನಾವು ನಿಮಗೆ ವೆರಿಫಿಕೇಷನ್ ಮಾಡಬೇಕು. ಆ ವೆರಿಫಿಕೇಷನ್ ಮಾಡುವಾಗ ನಂಬರ್ ವಗೇರಾ ಹೇಳ್ತಾರೆ, ಮತ್ತು ಅವರಿಗೆ ಕೇಳ್ತಾರೆ ನಿಮ್ಮ ಬ್ಯಾಲೆನ್ಸ್ ಎಷ್ಟು ಇದೆ. ಇಲ್ಲಿ ಕೂಡ ಎರಡು ಮೋಡಸ್ ಇತ್ತು. $3,000-4,000 ಇದ್ದರೆ ಒಂದು ಜೂನಿಯರ್ ಮೆಂಬರ್, ಅದಕ್ಕಿಂತ ಜಾಸ್ತಿ ದುಡ್ಡು ಇದ್ದರೆ ಸೀನಿಯರ್ ಮೆಂಬರ್ ಆ ಕಾಲ್ಗೆ ಹ್ಯಾಂಡಲ್ ಮಾಡ್ತಾಯಿದ್ದ. ಮತ್ತು ದುಡ್ಡು ಇದ್ದರೆ ದೆನ್ ಅವರು ಹೇಳ್ತಾಯಿದ್ರು ನಾವು ಪ್ರಯತ್ನ ಮಾಡ್ತೀವಿ ನಿಮ್ಮದು ಇದು ದುಡ್ಡು ಡಿಡಕ್ಟ್ ಆಗೋದು ಕ್ಯಾನ್ಸಲ್ ಮಾಡೋಕ್ಕೆ, ಬಟ್ ಟು ಸೇಫ್ ಗಾರ್ಡ್ ಯುವರ್ ಮನಿ ನೀವೇನು ಮಾಡಿ, ನೀವು ವಾಲ್ಮಾರ್ಟ್ಗೆ ಹೋಗಿ ಒಂದು ಗಿಫ್ಟ್ ಕಾರ್ಡ್ ಪರ್ಚೇಸ್ ಮಾಡಿ ಅಲ್ಲಿಂದ, ಮತ್ತು ಅಲ್ಲಿ ಸ್ಕ್ರ್ಯಾಚ್ ಕಾರ್ಡ್ನಲ್ಲಿ ಏನು ನಂಬರ್ ಇರುತ್ತೆ ಅದು ನಮಗೆ ಕಳಿಸ್ಕೊಡಿ. ಆ ನಂಬರ್ ಇವರಿಗೆ ಬಂತು ಅಂದರೆ ಆ ದುಡ್ಡು ಇವ್ರಿಗೆ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗ್ತಾಯಿತ್ತು. ದಿಸ್ ಇಸ್ ಜಸ್ಟ್ ಒನ್ ಮೋಡಸ್. ಇದೇ ಥರ ನಾವು ಫೆಡ್ರಲ್ ಟ್ರೇಡ್ ಕಮಿಷನ್ ಆಫೀಸರ್ ಇದ್ದೀವಿ, ನಿಮ್ಮ ನಂಬರ್ ಹ್ಯಾಕ್ ಆಗಿದೆ, ಈ ನಂಬರ್ ಬೇರೆ ಜಾಗೆಯಲ್ಲಿ ಮಿಸ್ಯೂಸ್ ಆಗ್ತಾಯಿದೆ, ನಿಮ್ಮ ಕಂಪ್ಯೂಟರ್ಗೆ ನಮಗೆ ಆ್ಯಕ್ಸೆಸ್ ಕೊಡಿ. ಆ ಎಲ್ಲ ಈ ಥರ ಮಾಡಿಕೊಂಡು ದೇ ವೇರ್ ಕಲೆಕ್ಟಿಂಗ್ ಆಲ್ ವೈಟಲ್ ಡೀಟೇಲ್ಸ್ ಫ್ರಮ್ ದಿಸ್ ಅಮೆರಿಕನ್ ಪುವರ್ ಸಿಟಿಸನ್ಸ್ ಆ್ಯಂಡ್ ದೇ ಆರ್ ಚೀಟಿಂಗ್ ದೆಮ್. ಇವರ ಹತ್ರ ಒಂದು ವೆಬ್ಸೈಟ್ ಕೂಡ ಇದೆ, ಅದರಲ್ಲಿ ಆ ಕಾಲ್ ಜೊತೆಗೆ ಅವರು ಎಸ್ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಜೇಶ್, ಬೆಳಗಾವಿಯಲ್ಲಿ ಇದ್ಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ರೀತಿಯಾಗಿ ವಂಚನೆಯನ್ನ ಮಾಡ್ತಾ ಇದ್ದದ್ದು ಹೇಗೆ ಬೆಳಕಿಗೆ ಬಂತು? ಯಾವ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ? ಎಸ್ ರಮ್ಯ, ಏನಂತಂದ್ರೆ ಬೆಳಗಾವಿಯಲ್ಲಿ ಕುಂತ್ಕೊಂಡು ಏನು ಅಮೆರಿಕ ನಾಗರಿಕರ ಏನು ಖಾತೆಗೆ ಕನ್ನ ಹಾಕಿರ್ತಕ್ಕಂಥ ಪ್ರಕರಣ ಬೆಳಕಿಗೆ ಬಂದಿದೆ ಅಂತ ಹೇಳ್ಬೋದು. ಸುಮಾರು ಒಂದು 6-7 ತಿಂಗಳಿಂದ ಏನು ಬೇರೆ ಬೇರೆ ರಾಜ್ಯದ ಯುವಕರನ್ನ ಅವರ ಒಂದು ಟಾರ್ಗೆಟ್ ಮಾಡ್ಕೊಂಡು ಅವ್ರನ್ನ ಕೆಲಸಕ್ಕೆ ತಗೊಳ್ಕೊಂಡು ಕಾಲ್ ಸೆಂಟರ್ ಅಲ್ಲಿ ನಿಮ್ ಕೆಲಸ ಇದೆ ಅಂತ ಅವ್ರನ್ನ ಏನು ಹೇರಿಂಗ್ ಮಾಡ್ಕೋತಾರೆ. ನಂತರ ಅವ್ರಿಗೆ ಕಾಲ್ ಸೆಂಟರ್ ಅಲ್ಲಿ ಒಂದು ಓಪನ್ ಮಾಡ್ಕೊಂಡು ಅವ್ರಿಗೆ ಏನು ಡಾರ್ಕ್ ವೆಬ್ ದಲ್ಲಿ ಏನು ಒಂದು ಕೆಲವು ವಿಷಯಗಳು ಬರ್ತವೆ, ಅದನ್ನ ಈ ಏನು ಯುವಕರಿಗೆ ಕೊಟ್ಟು ಅವ್ರ ಮೂಲಕ ಕರೆಯನ್ನ ಮಾಡಿಸಿ ಅಮೆರಿಕದ ಪ್ರಜೆಗಳ ಮೂಲಕ ಅವರಿಗೆ ಕಾಲ್ ಮಾಡಿ ಏನು ನಿಮಗೆ ಏನು ಪಾರ್ಸಲ್ ಬಂದಿದೆ, ಆಮೇಲೆ ನಿಮ್ಗೆ ಈ ತರ ಬೇರೆ ರೀತಿ ವಂಚನೆ ಆಗಿದೆ, ನೀವು ನಿಮ್ಮ ಖಾತೆಗಳನ್ನು ಕೊಡಿ, ನಿಮ್ಮ ವಿವಿಧ ಮಾಹಿತಿಗಳನ್ನ ನೀಡಿ ಅಂತ ಹೇಳಿ ಅವ್ರ ಕಡೆಯಿಂದ ಮಾಹಿತಿಯನ್ನ ಪಡೆದುಕೊಂಡು ನಂತರ ಬೇರೆ ಒಂದು ನಂಬರ್ನಿಂದ ಮತ್ತೆ ವಾಪಸ್ ಅವ್ರಿಗೆ ಕಾಲ್ ಮಾಡಿ ಬೆದರಿಕೆ ಹಾಕಿ ಅವ್ರ ಕಡೆಯಿಂದ ಡಾಲರ್ ಮೂಲಕ ಹಣವನ್ನ ವರ್ಗಾವಣೆ ಮಾಡಿಸ್ಕೊಳ್ಳುವಂತ ಕೆಲಸ ಕೂಡ ಸುಮಾರು 6-7 ತಿಂಗಳಿಂದ ನಡೀತಿತ್ತು. ಯಾವಾಗ ಬೆಳಗಾವಿ ಪೊಲೀಸರಿಗೆ ಒಂದು ಹಿಂಟ್ ಬರುತ್ತೆ ಈ ತರ ಒಂದು ಕಾಲ್ ಸೆಂಟರ್ ಅಲ್ಲಿ ಈ ತರ ಪ್ರಕರಣ ನಡೀತಾ ಇದೆ, ಈ ತರ ಒಂದು ಇದಾಗ್ತಾ ಇದೆ ಒಂದು ಮಾಹಿತಿ ಮೇರೆಗೆ ಸೈಬರ್ ಏನು ಅಧಿಕಾರಿಗಳು ಏನಂತಾರೆ ಹೋಗಿ ದಾಳಿಯನ್ನ ಮಾಡ್ತಾರೆ. ದಾಳಿ ಮಾಡುವಂತ ಸಂದರ್ಭದಲ್ಲಿ 37 ಜನರು ಏನಿರ್ತಾರೆ 37 ಜನರನ್ನ ವಶಕ್ಕೆ ತೆಗೆದುಕೊಂಡು 37 ಲ್ಯಾಪ್ಟಾಪ್ ಹಾಗೂ ಮೊಬೈಲ್ಗಳನ್ನ ವಶಕ್ಕೆ ತೆಗೆದುಕೊಂಡು ಸದ್ಯ ಅವ್ರನ್ನ ಹಿಂಡಲ್ಗೆ ಜೈಲಿಗೆ ಕಳಿಸುವಂತ ಕೆಲಸ ಮಾಡಿದ್ದಾರೆ. ಸೊ ಇದರಿಂದ ದೊಡ್ಡದಾದಂತ ಏನು ಸೈಬರ್ ನೆಟ್ವರ್ಕ್ ಏನಿದೆ ಅದನ್ನ ತಡೆಗಟ್ಟಲೇ ಬೆಳಗಾವಿ ಪೊಲೀಸರು ಏನಂದ್ರೆ ಚಾಚುಕತೆಯಿಂದ ಅವ್ರನ್ನ ವಶಕ್ಕೆ ಪಡ್ಲಿಕ್ಕೆ ಸಾಕಷ್ಟು ರೀತಿಯಲ್ಲಿ ಹರಸಾಹಸ ಪಟ್ಟರು. ಯಾಕಂತಂದ್ರೆ ವಿವಿಧ ಮೂಲಗಳನ್ನ ಅಂದ್ರೆ ಯಾವ ರೀತಿಯಲ್ಲಿ ಇವರು ಅಮೆರಿಕ ಏನು ಪ್ರಜೆಗಳಿರ್ತಾರೆ ಅವರಿಗೆ ಯಾವ ರೀತಿ ವಂಚಿಸ್ತಿದ್ರು ಅನ್ನೋ ಕೂಡ ಮಾಹಿತಿ ಈಗ ಸದ್ಯ ಬೆಳಕಿಗೆ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಏನು ಬೆಂಗಳೂರಿನ ಸಿಸಿಬಿ ಅಧಿಕಾರಿಗಳು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಇವರಿಂದ ಇನ್ನಷ್ಟು ಮಾಹಿತಿ ಕೂಡ ಬರ್ಬೇಕಾಗಿದೆ ರಮ್ಯ. ಯಾಕಂತಂದ್ರೆ ಈಗ ಇಲ್ಲಿರುವಂತ ಸೈಬರ್ಗಳಲ್ಲಿ ಅವ್ರು ಕೆಲವೊಂದು ಏನು ಅವ್ರಿಗೆ ಮಾಹಿತಿಯನ್ನು ಪಡ್ಲಿಕ್ಕೆ ಆಗುವುದಿಲ್ಲ. ಬೆಂಗಳೂರಿನ ಸಿಸಿಬಿ ಅಧಿಕಾರಿಗಳ ಮೂಲಕ ಇನ್ನಷ್ಟು ಅವರ ಖಾತೆಗಳು ಆಮೇಲೆ ಟ್ರಾನ್ಸಾಕ್ಷನ್ಗಳು ಎಷ್ಟು ವ್ಯವಹಾರ ನಡೆದಿದೆ ಅನ್ನೋ ನಿಟ್ಟಿನಲ್ಲಿ ತನಿಖೆ ಕೂಡ ನಡಿಬೇಕಾಗಿದೆ ರಮ್ಯ. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.